ಜಪಮಾಲೆ ಮಾತೆಯಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಾವು ಧ್ಯಾನಿಸುವ ವಿಚಾರ ಪ್ರಬೋಧಕರ ಆದರ್ಶ ಮಾತೆ ಮರಿಯ. ಹೀಗೊಂದು ದಿನ ಸಂತ ಡೊಮಿನಿಕರು ಪವಿತ್ರ ಬಲಿಪೂಜೆಗೆಂದು ಸಿದ್ಧರಾಗುತ್ತಾ ತಾವು ಏನು ಪ್ರಬೋಧಿಸಬೇಕು ಎಂದು ಎಲ್ಲವನ್ನ ತಯಾರಿ ಮಾಡಿಕೊಂಡಿದ್ದರು. ಅಂದು ಶುಭ ಸಂದೇಶಕಾರ ಸಂತ ಯವ್ವಾನರ ಹಬ್ಬವಾಗಿತ್ತು. ಆ ಹಬ್ಬದ ಕುರಿತು ಅವರ ಪ್ರಬೋಧನೆಯನ್ನ ಸಿದ್ಧಪಡಿಸಿಕೊಂಡಿದ್ದರು. ಅವರು ಪ್ರತಿ ಸಲ ಪ್ರಬೋಧನೆ ಸಿದ್ಧ ಮಾಡಿಕೊಳ್ಳುವ ಮೊದಲು ಜಪಸರವನ್ನ ಭಕ್ತಿಯಿಂದ ಪ್ರಾರ್ಥಿಸುತ್ತಿದ್ದದನ್ನ ಅವರು ರೂಢಿ ಮಾಡಿಕೊಂಡಿದ್ದರು. ಮಾತೆ ಮರಿಯಮ್ಮ ಅವರಿಗೆ ದರ್ಶನವನ್ನ ನೀಡಿ ಅವರು ಏನನ್ನು ಪ್ರಬೋಧಿಸಬೇಕೆಂದು ತಿಳಿಸಿಕೊಡುತ್ತಿದ್ದರು. ಅಂದು ಅಂದರೆ ಸಂತ ಯವ್ವಾನರ ಹಬ್ಬದಂದ ಪ್ರಬೋಧಿಸಲು ಎದ್ದು ನಿಂತುಕೊಂಡಾಗ ನೆರೆದಿದ್ದ ಜನರಲ್ಲಿ ಹಲವಾರು ದೈವಶಾಸ್ತ್ರಜ್ಞರು, ಬುದ್ಧಿಜೀವಿಗಳು ಇರುವುದನ್ನ ಅವರು ಕಾಣುತ್ತಾರೆ. ಅವರು ಪ್ರಬೋಧಿಸಿದಾಗ ಸಂತ ಯವ್ವಾನರ ಬಗ್ಗೆ ಅವರು ಒಂದು ಶಬ್ದವನ್ನೂ ಹೇಳಲಿಲ್ಲ. ಬದಲಾಗಿ ಅವರು ಮಾತೆ ಮರಿಯಳ ಬಗ್ಗೆ ಪ್ರಬೋಧಿಸುತ್ತಾ ನಮೋ ಮರಿಯ ಪ್ರಾರ್ಥನೆಯ ಬಗ್ಗೆ ಎಳೆ ಎಳೆಯಾಗಿ ಪ್ರಬೋಧಿಸಿದರು. ಹೇಗೆ ಒಬ್ಬ ಶಿಕ್ಷಕ ಮಕ್ಕಳಿಗೆ ಪಾಠ ಮಾಡುತ್ತಾರೋ ಅದೇ ರೀತಿ ಅವರು ಮಾತೆ ಮರಿಯಳ ಬಗ್ಗೆ ಮತ್ತು ಪವಿತ್ರ ಜಪಸರದ ಬಗ್ಗೆ ಪ್ರಬೋಧಿಸಿದರು. ದೇವರು ಅಥವಾ ದೇವರ ಬಗ್ಗೆ, ದೇವರ ವಾಕ್ಯವನ್ನ ಯಾರೇ ಪ್ರಬೋಧಿಸಲಿ ಅವರು ಮೊದಲು ಮಾತೆ ಮರಿಯಳನ್ನ ತಮ್ಮ ಆದರ್ಶವಾಗಿಟ್ಟುಕೊಳ್ಳಬೇಕು ಎಂಬುದನ್ನ ಸಂತ ಡೊಮಿನಿಕರ ಜೀವನದಿಂದ ನಾವು ಕಲಿತುಕೊಳ್ಳಬೇಕಾಗಿದೆ. ಮಾತೆ ಮರಿಯಮ್ಮ ದೇವರ ವಾಕ್ಯವನ್ನ ಹೇಗೆ ಅವರ ಜೀವನದಲ್ಲಿ ಅಳವಡಿಸಿಕೊಂಡರೋ ಅದೇ ರೀತಿ ನಾವು ಕೂಡ ದೇವರ ವಾಕ್ಯಕ್ಕೆ ಮನ್ನಣೆಯನ್ನ ನೀಡುವಂತೆ ಪ್ರೇರೇಪಿಸುತ್ತಾರೆ. ಯಾರೇ ಆಗಲಿ ದೇವರ ವಾಕ್ಯವನ್ನ ಪ್ರಬೋಧಿಸುತ್ತಿರುವಾಗ ಅವರ ಮೂಲ ಉದ್ದೇಶವಾಗಿರಬೇಕು ಆತ್ಮಗಳನ್ನ ರಕ್ಷಿಸುವುದು. ದೇವರ ವಾಕ್ಯ ಆತ್ಮಗಳನ್ನ ರಕ್ಷಿಸುತ್ತದೆ. ಆದ್ದರಿಂದಲೇ ನಾವು ಪ್ರತಿ ಬಾರಿ ಈಗಲೂ ಯಾವಾಗಲೂ ನಮ್ಮ ಮರಣದ ಸಮಯದಲ್ಲೂ ನಮಗಾಗಿ ಪ್ರಾರ್ಥಿಸಿರಿ ಅಮ್ಮ ಎಂಬುದು ನಮ್ಮ ಪ್ರಾರ್ಥನೆಯಾಗಿದೆ. ಬನ್ನಿ, ದೇವರ ವಾಕ್ಯವನ್ನ ಸಾರುವ ಎಲ್ಲರಿಗೂ ಮಾತೆ ಮರಿಯಮ್ಮ ಆದರ್ಶವಾಗಿರಲಿ ಎನ್ನುತ್ತಾ ನಾವಿಂದು ಪವಿತ್ರ ಜಪಸರವನ್ನ ಪ್ರಾರ್ಥಿಸೋಣ. ಆಮೇನ್. ನಮೋ ಮರಿಯೇ ಪ್ರಸಾದ ಪೂರ್ಣೆ, ದೈವ ವಾಕ್ಯದ ದೇಗುಲವೇ, ಸ್ತ್ರೀಯರಲ್ಲಿ ನೀ ಧನ್ಯಳಮ್ಮ, ಧನ್ಯವು ನಿನ್ನ ಕರುಳ ಕುಡಿ, ಆ ಧನ್ಯದ ಫಲವೇ ಯೇಸು ಪ್ರಭು. ಓ ಸಂತ ಮರಿಯೇ, ದೇವರ ತಾಯಿಯೇ, ನಾವು ಪಾಪಿಗಳು, ನಮಗಾಗಿ ಪ್ರಾರ್ಥಿಸಮ್ಮ, ಈಗಲೂ ಯಾವಾಗಲೂ, ಈಗಲೂ ಯಾವಾಗ